ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಕಾರ್ ಗಾಡಿ ಕಳಿಸ್ಕೊಡಿದ್ರಲ್ಲ ಸೇಲ್ಗಿದೆ ಅಂತ, ಹುಂಡೈ ಸೆಂಟ್ರೋ ಜಿಂಕು. ಹೌದು ಸರ್. ಏನೈತ್ರಿ ಮಾಡಲು? ಸರ್ 2003ನೇ ಮಾಡಲು. 2003 ಐತ್ರಿ ಮಾಡಲು? ಹೌದು. ಓಕೆ. ಓನರ್ ಎಷ್ಟಾಗಿದ್ರಿ ಗಾಡಿಗೆ? 9ನೇ ಓನರ್ ಸರ್. ಓಕೆ. ಗಾಡಿ ತೊಗೊಳೋರು ಕರೆಕ್ಟ್ 10ನೇ ಓನರ್ ಆಗ್ತಾರೆ ರೀ? ಹೌದು. ರನ್ನಿಂಗ್ಲಿ ಎಷ್ಟಾಗಿದೆ ಸರ್ ಕಿಲೋಮೀಟ್ರು? ಸರ್ 1,03,000 ಹೊಡಿದೆ ಸರ್. 1,03,000 ಕಿಲೋಮೀಟ್ರ್ ರನ್ನಿಂಗ್ ಕೂಡ ಐತ್ರಿ? ಹೌದು. ಓಕೆ. ಇದೇನು ರನ್ನಿಂಗ್ ಜೆನ್ಯೂನ್ ರನ್ನಿಂಗ್ ಕೂಡ ಐತ್ರಿ? ಹೌದು ಹೌದು. ಓಕೆ. ಮೀಟ್ರ್ ಟ್ಯಾಂಪರ್ ಆಗೋದು ಈ ಥರ ಏನೂ ಆಗಿಲ್ಲ ರೀ? ಇಲ್ಲ ಸರ್, ಇಲ್ಲ. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ದಾರೆ? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಎದಿಟ್ಟಾರು? 85% ಐತೆ. 85% ತನಕ ಟೈರ್ ಇದೆ, ಸ್ಟೇಪ್ನಿ ಕೂಡ ಇದೆಯಾ? ಹ್ಞೂ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಯಾವ ಥರ ಇಟ್ಟಿದ್ದೀರಾ? ಇಂಜಿನ್ನು ಸೂಪರ್ ಐತೆ, ಏನು ಯಾವ ಲೀಕೇಜು ಏನಿಲ್ಲ. ಹ್ಞೂ. ಶೀಲ್ಡ್ ಇಂಜಿನ್ ಥರ ಐತೆ. ಬಾಡಿ ಲೈನಲ್ಲಿ ಒಂದು ಬ್ಯಾಕ್ ಸೈಡ್ ಡೋರಲ್ಲಿ ಒಂದು ಟಚಪ್ ಮಾಡಬೇಕು, ಬಾನೆಟ್ ಒಂದು ಟಚಪ್ ಮಾಡಬೇಕು ಬಣ್ಣ. ಮಿಕ್ಕಿದೆಲ್ಲ ಪೂರ್ತಿ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ಸರ್. ಶಿವಲ್ ಇಂಜನ್ ಥರ ಅದು ಓಕೆ. ಇಂಜನ್ ಬಂದ್ಬಿಟ್ಟು ಶಿವಲ್ ಇಂಜನ್ ಐತ್ರೋ ಏನು ಕೆಲಸ ಆಗೈತೆ ರೀ ಆಲ್ರೆಡಿ? ಶೀಲ್ಡ್ ಇಂಜಿನ್ ಏನು ಕೆಲಸ ಆಗಿಲ್ಲ. ಓಕೆ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ಮೇಲೆ ಕೇಸಸ್ಸು, ಓವರ್ಸ್ನ ಜಂಪು ಈ ಥರ ಏನೂ ಪ್ರಾಬ್ಲಮ್ ಇಲ್ಲಲ್ಲ? ಇಲ್ವಾ ಸರ್, ಇಲ್ಲ. ಸಣ್ಣ ಪುಟ್ಟ ಏನೋ ಟಚಪ್ ಕೆಲಸ ಇದೆ ಅಂತಂದರೆ ಟಿಂಕರಿಂಗ್ದು, ಹಾಂ, ಅದಕ್ಕೆ ಕರೆಕ್ಟ್ ಮಾಡ್ಕೊಂಬಿಟ್ರೆ? ಅಷ್ಟೇ. ಸಣ್ಣ ಪುಣ್ಣ ಬರೀ ಒಂದು 2-3 ಸಾವಿರ ಖರ್ಚೈತೆ ಅಷ್ಟೇ. ಓಕೆ. ಅದಕ್ಕೆ ಕೆಲಸ ಮಾಡ್ಕೊಂಬಿಟ್ರೆ ಪರ್ಫೆಕ್ಟ್ ಆಗತ್ತೆ ರೀ ಗಾಡಿ? ಹೌದು. ಸರ್, ಏನು ಬರ್ತೈತೆ ನಮ್ಮ ಕೈಯಲ್ಲಿ ಮೈಲೇಜ್ ಇಲ್ಲ? ಸರ್ ಮೈಲೇಜು 16 ಬರ್ತೈತೆ ಸರ್ ನನ್ನ ಕೈಯಲ್ಲಿ. 16 ತನಕ ಬರ್ತೈತೆ ರೀ? ಹ್ಞೂ. ಓಕೆ. ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಐತ್ರಿ ಫೀಚರ್ಸು? ಇಂಟೀರಿಯರ್ಲಿ ಫೀಚರ್ಸ್ AC, ಪವರ್ ಸ್ಟೇರಿಂಗ್, 2 ಡೋರ್ ಪವರ್ ವಿಂಡೋ, ಸೆಂಟರ್ ಲಾಕಿಂಗು ಹ್ಞೂ. ಎಲ್ಲ ಐತೆ. ಎಲ್ಲ ವರ್ಕಲ್ಲಿ ಇರುವಂಥದ್ದಾ? ಹೌದು, ವರ್ಕ್ ಐತೆ. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ತಾವು? FC 28 ಗಂಟೆ ಐತೆ. ಹ್ಞೂ. ಇನ್ಶೂರೆನ್ಸು ಒಂದು 5 ತಿಂಗಳೇನೋ ಇರ್ಬೋದು. 5 ತಿಂಗಳ ತನಕ ಗಾಡಿ ತೊಗೊಂಡಾಗ ಇನ್ಶೂರೆನ್ಸ್ ಸಿಗ್ತೈತೆ ರೀ? ಹೌದು. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಕೆಳಗಡೆ ಮ್ಯಾಟ್ ಆಗಿರ್ಬೋದು, ಎಲ್ಲ ಕರೆಕ್ಟಾಗಿ ಐತ್ರಾ? ಹ್ಞೂ ಸರ್, ಐತೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ತಾವು ಪ್ರೈಸು? ಸರ್ ಅದಕ್ಕೆ 95,000 ರೂಪಾಯಿ ಹೇಳ್ತಾ ಇದ್ದೀನಿ. ಹ್ಞೂ. ನಿಮ್ಮ ಚಾನಲ್ ಕಡೆಯಿಂದ ಬರೋರಿಗೆ ಚಾಲೆಂಜಿಂಗ್ ಪ್ರೈಸು ಬರೀ 75,000 ರೂಪಾಯಿ ಕೊಡ್ತೀನಿ ಸರ್. ಮಾಡಲ್ ಬಂದುಬಿಟ್ಟು 2003 ಮಾಡಲ್ ಐತ್ರಿ. ತಾವು ಆಲ್ರೆಡಿ ಓನರ್ 9 ಆಗಿದ್ರೆ ಗಾಡಿ ಯಾರು ತೊಗೊಂತಾರೆ ಅವ್ರು 10ನೇ ಓನರ್ ಆಗ್ತಾರೆ ರೀ? ಹೌದು. ಓಕೆ. ರೇಟ್ ಬಂದುಬಿಟ್ಟು ಎಷ್ಟಾದ್ರೆ 95,000ನಾ? 95,000 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಹ್ಞೂ. ಫೈನಲ್ 75ಗೆ ಕೊಡ್ತೀವಿ ಸರ್ ನಿಮ್ಮ ಕಡೆಯಿಂದ ಬಂದರೆ. ಓಕೆ. 75,000 ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹೌದು. ಗಾಡಿ ಇರುವಂಥ ಲೊಕೇಶನ್ನು? ಸರ್ ಮೈಸೂರು ವಿಡಿಯೋ ಕಾಲೇಜು. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹೌದು ಸರ್, ಇದೆ. ಅಪ್ಡೇಟ್ ಮಾಡಿರ್ತೀನಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಸರಿ ಸರ್. ಥ್ಯಾಂಕ್ ಯು ಸರ್.